ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದೇಶದ ಹೊಸ ಉಪರಾಷ್ಟ್ರಪತಿ ಯಾರು? ಈ ಪ್ರಶ್ನೆಗೆ ಇಂದು ಉತ್ತರ ಸಿಗಲಿದೆ. ಉಪರಾಷ್ಟ್ರಪತಿ ಚುನಾವಣೆ ಇಂದು ನಡೆಯಲಿದ್ದು ಇಂದೇ ಫಲಿತಾಂಶ ಹೊರಬೀಳಲಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಜಗದೀಪ್ ಧನ್ಕರ್, ವಿಪಕ್ಷಗಳ ಅಭ್ಯರ್ಥಿಯಾಗಿ ಮಾರ್ಗರೇಟ್ ಆಳ್ವಾ ಕಣದಲ್ಲಿದ್ದಾರೆ. ಬೆಲೆ ಏರಿಕೆ, ಜಿಎಸ್ಟಿ ವಿರುದ್ಧದ ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ನಾಯಕರು ರಾಮ ಮಂದಿರದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಕಳೆದ ವರ್ಷ ಆಗಸ್ಟ್ 5ರಂದು ರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಅಡಿಗಲನ್ನ ಹಾಕಿದ್ರು. ಆದರೆ ಕಾಂಗ್ರೆಸ್ಸಿಗರು ಇದೇ ದಿನ ಕಪ್ಪು ಬಟ್ಟೆಯನ್ನ ಧರಿಸಿ ಬ್ಲಾಕ್ ಫ್ರೈಡೆ ಆಚರಿಸಿದ್ದು ರಾಮ ಭಕ್ತರಿಗೆ ಮಾಡಿದ ಅಪಮಾನ ಅಂತ ಅಮಿತ್ ಶಾ ಹೇಳಿರುವಂಥದ್ದು. ಯುಪಿ ಸಿಎಂ ಯೋಗಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. और हर रोज जब विरोध के कार्यक्रम होते थे तो अपने अपने ड्रेस में होते थे. आज सभी के सभी लोग काले कपड़े पहनकर करें. मैं मानता हूं कि आज ही के दिन इस देश के प्रधानमंत्री श्री नरेंद्र मोदी जी ने राम जन्मभूमि का शिलान्यास किया है. कांग्रेस पार्टी ಶಾಲಾ ಶಿಕ್ಷಕರ ಅಕ್ರಮ ನೇಮಕಾತಿ ಹಗರಣದಲ್ಲಿ ಬಂಧಿತರಾಗಿರುವಂತಹ ತೃಣಮೂಲ ಕಾಂಗ್ರೆಸ್ ಮುಖಂಡ ಪಾರ್ಥ ಚಟರ್ಜಿ ಮತ್ತು ಅವರ ಸಹಾಯಕಿ ಅರ್ಪಿತಾ ಮುಖರ್ಜಿ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಭಾರತವು ಮಲೇಷ್ಯಾಕ್ಕೆ 18 ತರಬೇತಿ ತೇಜಸ್ ಲಘು ಯುದ್ಧ ವಿಮಾನ ಮಾರಾಟ ಮಾಡಲಿಕ್ಕೆ ಮುಂದಾಗಿದೆ. ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಈಜಿಪ್ಟ್, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಕೂಡ ಸಿಂಗಲ್ ಇಂಜಿನ್ ಹೊಂದಿರುವಂತಹ ಯುದ್ಧ ವಿಮಾನವನ್ನು ಖರೀದಿಸಲಿಕ್ಕೆ ಆಸಕ್ತಿ ತೋರಿಸಿದೆ ಅಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಉತ್ತರ ಪ್ರದೇಶದ ಅಮ್ರೋಹಾದ ಹಸನ್ಪುರ ಪ್ರದೇಶದ ಗೋಶಾಲೆಯಲ್ಲಿ 50ಕ್ಕೂ ಹೆಚ್ಚು ಜಾನುವಾರುಗಳು ನಿಗೂಢವಾಗಿ ಸಾವಿಗೀಡಾಗಿವೆ. ಮೇವು ತಿಂದ ಹಸುಗಳು ಅಸ್ವಸ್ಥಗೊಂಡಿದ್ದು ಗೋಶಾಲೆಗೆ ತಾಹೀರ್ ಎಂಬ ವ್ಯಕ್ತಿ ಮೇವು ಪೂರೈಸಿದ್ದ ತಾಹೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆತನನ್ನ ಬಂಧಿಸಲಿಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಗರ್ಭಧಾರಣೆ ಕುರಿತು ಬಾಲಿವುಡ್ ನಟಿ ಕರೀನಾ ಕಪೂರ್ ಅವರ ಪುಸ್ತಕದ ಶಿರೋನಾಮೆಯಲ್ಲಿ ಬೈಬಲ್ ಪದ ಬಳಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಕರೀನಾ ಕಪೂರ್ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಗಾಳಿಪಟ 2 ಚಿತ್ರದ ಪ್ರಾಯಶಃ ಹಾಡು ಬಿಡುಗಡೆ ಮಾಡಿದ ಕಿಚ್ಚ ಸುದೀಪ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಡನ್ನ ಕೇಳಿ ಹಾಡಿನ ಬಗ್ಗೆ ಮನಬಿಚ್ಚಿ ಮಾತನಾಡಿರುವಂತಹ ಸುದೀಪ್, ಯೋಗರಾಜ್ ಭಟ್ ಅವರು ಬಹಳ ಸೂಕ್ಷ್ಮವಾಗಿ ಈ ಹಾಡನ್ನ ಬರೆದಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಗಾಳಿಪಟ 2 ಚಿತ್ರಕ್ಕೆ ಶುಭ ಕೋರಿದ್ದಾರೆ ಕಿಚ್ಚ ಸುದೀಪ್. ನಾನು ಬದುಕಿರಬಹುದು ಪ್ರಾಯಶಃ ಇಲ್ಲ ಕನಸಿರಬಹುದು ಪ್ರಾಯಶಃ. ಸಮ್ ಆಫ್ ದಿ ಶಾರ್ಟ್ಸ್ ಬರುತ್ತಾ ಇದರಲ್ಲಿ. ಐ ಥಿಂಕ್ ಇಟ್ಸ್ ವೆರಿ ಹೈಲಿ ಇಮೋಷನಲ್ ಫಿಲ್ಮ್ ಅಲಾಂಗ್ ವಿತ್ ಲಾಟ್ ಆಫ್ ಫನ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ರಿಲೀಸಿಂಗ್ ದಿಸ್ ಪರ್ಟಿಕ್ಯುಲರ್ ಸಾಂಗ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಗಣೇಶ್, ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಿ. ದಿಗಂತ, ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಆನ್ ಸ್ಕ್ರೀನ್. ಆ್ಯಂಡ್ ಪವನ್, ಫಾರ್ ಅ ಚೇಂಜ್ ನೀವು ಸೈಲೆಂಟಾಗಿರೋದು ನೋಡೋದು ಖುಷಿ ಆಗ್ತದೆ. ಆ್ಯಂಡ್ ಐ ವಿಶ್ ಯು ಆಲ್ಸೋ ಆಲ್ ದ ವೆರಿ ಬೆಸ್ಟ್. ಸಾಂಗ್ ಇಸ್ ಫ್ಯಾಂಟಾಸ್ಟಿಕ್. ನೀವೆಲ್ಲರೂ ಈ ಹಾಡನ್ನು ಕೇಳಿ. ನಾವು ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನೀವೆಲ್ಲರೂ ಈ ಹಾಡನ್ನು ಕೇಳಿ. ಅದ್ಭುತವಾದಂಥ ಒಂದು ಹಾಡು, ಅದ್ಭುತವಾದಂಥ ಸಾಹಿತ್ಯ. ಐ ವಿಶ್ ದ ಟೀಮ್ ಬಟ್ರೆ ತುಂಬ ಅದ್ಭುತವಾಗಿ ಬರ್ತಿದ್ದೀರಿ. ಆ್ಯಂಡ್ ಅರ್ಜುನ್, I think I wish the entire team of Galipata, maybe we are alive, maybe you are dreaming. That's what I'll sum it up with. And the entire team of the team. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ನಿನ್ನೆ ನಡೆದಂತಹ ಕುಸ್ತಿ ಪಂದ್ಯದಲ್ಲಿ ಭಜರಂಗ್ ಪುನಿಯಾಗೆ ಚಿನ್ನದ ಪದಕ ಸಿಕ್ಕಿರುವಂಥದ್ದು. ಮಹಿಳಾ ಕುಸ್ತಿಯಲ್ಲಿ ಚಿನ್ನ ಗೆದ್ದಿದ್ದಾರೆ ಸಾಕ್ಷಿ ಮಲ್ಲಿಕ್. 65 ಕೆಜಿ ವಿಭಾಗದ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಭಜರಂಗ್ ಪುನಿಯಾ ಕೆನಡಾದ ಲಾಲ್ಸ್ಲಿನ್ ಮೆಟ್ಸಿನ್ ವಿರುದ್ಧ ಜಯಗಳಿಸಿದ್ದಾರೆ.